ನೋಡಿ ಕಾಳುಮೆಣಸು ಈಗ ತುಂಬ ಜನ ಈ ಬಯಲುಸೀಮೆಯಲ್ಲಿ ಅಂದರೆ ಮೈಸೂರು, ಮಂಡ್ಯ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಇಲ್ಲೆಲ್ಲ ಕಾಳುಮೆಣಸನ್ನ ನೆಡ್ತಾಯಿದ್ದಾರೆ. ಈಗ ಆಲ್ರೆಡಿ ಆ ಭಾಗಗಳಲ್ಲಿ ಕೆಲವರು ಅಲ್ಲೊಬ್ಬರು ಇಲ್ಲೊಬ್ಬರು ಕಾಳುಮೆಣಸನ್ನ ಬೆಳೆದಿದ್ದಾರೆ. ಈ ಇತ್ತೀಚೆಗೆ ಅಡಿಕೆ ತೋಟಗಳು ಜಾಸ್ತಿ ಆಗೋದ್ರಿಂದ ಕಾಳುಮೆಣಸು ಬೆಳಿಬೇಕು ಅನ್ನೋ ಇಂಟ್ರೆಸ್ಟ್ ಎಲ್ಲರಿಗೂ ಬಂದು ಮಲೆನಾಡಲ್ಲಿ ಗಿಡನ ತರಲಿಕ್ಕೆ ತುಂಬ ಜನ ಹೋಗ್ತಾಯಿದ್ದಾರೆ. ಸೊ ಕಳೆದ ವರ್ಷ ಏನಾಯಿತು ಅಂದರೆ ಒಂದು ಕವರ್ಗೆ 12 ರೂಪಾಯಿ 13 ರೂಪಾಯಿ ಇದ್ದಂಥದ್ದು ಕಾಳುಮೆಣಸು ಗಿಡ ಈಗ 25 ರೂಪಾಯಿ ತನಕ ದಾಟಿದೆ. ಸೊ ಅಷ್ಟು ಡಿಮ್ಯಾಂಡ್ ಇದೆ. ಈಗ ನಾನು ಹೇಳೋದೇನಂತಂದರೆ, ಈಗ ಬಯಲುಸೀಮೆಯಲ್ಲಿ ಇರತಕ್ಕಂಥ ಹಳೆ ತೋಟಗಳಿದೆಯಲ್ಲ, ಒಂದು 10 ಬಳ್ಳಿ 20 ಬಳ್ಳಿ ಅಥವಾ ಒಂದು 50 ಮರ ಇರುವಂಥ ತೋಟಗಳಲ್ಲಿ ಕಾಳುಮೆಣಸು ಬಳ್ಳಿಗಳು ತುಂಬಾ ಬರುತ್ತೆ. ಯಾವ ಥರ ಅಂದರೆ ಈ ಥರ ಕೆಳಗಡೆಗೆ ಹಬ್ಬಿರುವಂಥ ಬಳ್ಳಿಗಳು ತುಂಬ ಬರುತ್ತೆ. ಈ ಕಾಳುಮೆಣಸು ಬಳ್ಳಿನ ನೀವು ಕಟ್ ಮಾಡ್ಕೊಂಡು ಇಲ್ಲಿ ನೋಡಿ, ಇಲ್ಲೆಲ್ಲ ಬೆಳೆದಿದೆ. ಇಲ್ಲೆಲ್ಲ ನೋಡಿ, ಇದು ಕಾಳುಮೆಣಸಿನ ಬಳ್ಳಿ ನೆಲದಲ್ಲಿ ಹಬ್ಬಿರುವಂಥದ್ದು. ಆ ತೆಂಗಿನ ಮರದಿಂದ ಹಬ್ಕೊಂಡು ಬಂದಿದೆ, ಆಯಿತಾ. ಈಗ ಇದನ್ನು ಕಟ್ ಮಾಡಿ ನೋಡಿ, ಇಲ್ಲೆಲ್ಲ ಬೆಳೆದಿದೆ. ಕಟ್ ಮಾಡಿ ಇವ್ರಿಗೆ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ, ನೀವು ಒಂದೊಂದು 3 ಕಣ್ಣೊಂದು ಕಡ್ಡಿನ ಕಟ್ ಮಾಡಿ ನೆಡಿ ಅಂತ. ಇಲ್ಲಿ ಈ ಅಪ್ಪ ಎಷ್ಟು ನೆಟ್ಟಿದ್ದಾರೆ ಅಂದರೆ 5 ಕಡ್ಡಿ ನೆಟ್ಟಿದ್ದಾರೆ. 5 ಕಡ್ಡಿನೂ ಚಿಗುರು ಹೊಡೆದಿದೆ ನೋಡಿ. ಇದೊಂದು ಚಿಗುರು ಹೊಡೆದಿಲ್ಲ ಅಷ್ಟೇ, ಇನ್ನು ಉಳಿದು ಎಲ್ಲ ಚಿಗುರು ಹೊಡೆದಿದೆ. ಅದು ಇದೆಲ್ಲ ಜಸ್ಟ್ ಈಗ 1.5 ತಿಂಗಳು 2 ತಿಂಗಳಿನಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆ. ನಾನು ಏನು ಹೇಳಲಿಕ್ಕೆ ಹೋಗ್ತೀನಿ ಅಂದರೆ, ನೀವು ಕಾಳುಮೆಣಸು ಗಿಡನ ತಂದಿರ್ತೀರಲ್ಲ ಮಲೆನಾಡಿಂದ, ಅದನ್ನು ಸ್ವಲ್ಪ ನೀವೇ ಮಲ್ಟಿಪ್ಲೈ ಮಾಡ್ಕೊಳ್ಬೋದು ಅನ್ನೋದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ನೋಡಿ, ಈ ಥರ ಎಲ್ಲ ಮರಕ್ಕೆ ನೆಟ್ಟಿದ್ರೆ ಡೈರೆಕ್ಟಾಗಿ ಕಡ್ಡಿ ನೆಟ್ಟಿರುವಂಥ ಗಿಡ ಇದು, ಆಯಿತಾ. ಡೈರೆಕ್ಟಾಗಿ ಕಡ್ಡಿ ನೆಟ್ಟಿರೋದು ಎಲ್ಲ ಗಿಡದಲ್ಲೂ ಮರದಲ್ಲೂ ಕೂಡ ಬೇರು ಕೊಟ್ಟಿದೆ. ನೋಡಿ, ಇಲ್ಲಿ ಕೂಡ 4 ನೆಟ್ಟಿದ್ದಾರೆ, ಆಯಿತಾ. ಇದು ನಾನು ಎಲ್ಲ ಕಾಳುಮೆಣಸು ಬೆಳೆಗಾರರಿಗೂ ಹೇಳೋದು, ಇವ್ರು ಜಾಸ್ತಿನೇ ನೆಟ್ಬಿಟ್ಟಿದ್ದಾರೆ. ಇವ್ರಿಗೆ ಅನುಮಾನ ಹುಟ್ಟುತ್ತೋ ಇಲ್ವೋ ಅಂತ, ಸೊ ಜಾಸ್ತಿ ನೆಟ್ಟಿದ್ದಾರೆ. ನಾನು ಹೇಳೋದು ಏನಂತಂದರೆ, ಕವರ್ ಮಾಡಿ ನೆಟ್ಟಿ ನರ್ಸರಿಗಳಿಂದ ಗಿಡ ತಂದು ಅದರಲ್ಲಿ ಮತ್ತೆ ಬೇರು ಕೊಟ್ಟಿಲ್ಲ ಅಂತೇಳಿ 50% ಕ್ಯಾಸುವಲಿಟಿ ಆಗುತ್ತೆ. ಇವೆಲ್ಲ ಆಗುವಂಥ ಪರಿಸ್ಥಿತಿ ಇರೋದ್ರಿಂದ ಅದ್ರ ಬದಲಾಗಿ ಡೈರೆಕ್ಟ್ ರನ್ನರ್ಸ್ನ ಕಟಿಂಗ್ಸ್ ಮಾಡಿ ನಾವು ಮರಗಳಿಗೆ ನೆಟ್ಟರೆ ನಿಮಗೆ ಬೇಗ ನೋಡಿ, ಇದು ಡೈರೆಕ್ಟ್ ಕಡ್ಡಿ ನೆಟ್ಟಿರೋದು. ಕಡ್ಡಿನ ಕಟ್ಟಿಂಗ್ ಮಾಡಿ ನೆಟ್ಟಿರುವಂಥ ಗಿಡದಲ್ಲಿ ಕಾಳುಮೆಣಸು ಬೆಳೆದಿರ್ತಕ್ಕಂಥದ್ದು, ಆಯಿತಾ. ನೋಡಿ, ಇಲ್ಲಿ ನೋಡಿ, ಇದುವೇ ಫೀಲ್ಡ್ ಎಸ್ಟಾಬ್ಲಿಷ್ಮೆಂಟ್ ಅಂತ ಕರಿತೀವಿ ಇದನ್ನು. ಕಡ್ಡಿ ಕಟ್ ಮಾಡಿ ನೆಟ್ಟಿರುವಂಥ ಗಿಡದಲ್ಲಿ ಈಗ ಅವರು, ನಾನು ಲಾಸ್ಟ್ ಟೈಮು ಇವ್ರಿಗೆ ಹೇಳಿದ್ದೆ, ಅದೇ ಥರ ಮಾಡಿದ್ದಾರೆ. ಸೊ ತುಂಬ ಬಳ್ಳಿಗಳು ನೆಟ್ಟಿದ್ದವಂಥವು ಚಿಗುರು ಹೊಡ್ತಿದ್ದಾವೆ. ಸೊ ಈ ರೀತಿ ಮಾಡೋದ್ರಿಂದ ತೋಟದಲ್ಲಿ ನಮಗೆ ಆವಾಗವಾಗ ಗ್ಯಾಪ್ ಆಗೋದನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಮತ್ತು ಈ ರೀತಿ ನೆಟ್ಟಿ ಬೆಳೆದಂಥ ಬಳ್ಳಿಗಳು ಫಾಸ್ಟಾಗಿ ಬೆಳೀತವೆ, ನಿಮಗೆ ಬೇಗ ತೋಟ ರಿಜ್ಯುನೇಟ್ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ.